ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಪ್ರತಿಯೊಬ್ಬರೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಳ್ಳಿ ಎಂದು ಸರ್ಕಲ್ ಇನ್ಸ್ಪೆಕ್ಟರ್ ಉಮೇಶ್ ಹೇಳಿದ್ದಾರೆ. ಸೋಮವಾರ ಸಮೀಪದ ಎನ್ ಮಹದೇವಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುದಾಪುರ ಗ್ರಾಮದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಉಮೇಶ್ ಹುಟ್ಟುಹಬ್ಬದ ಪ್ರಯುಕ್ತ ಯುವಕರು ಹಾಗೂ ಗ್ರಾಮಸ್ಥರು ಆಯೋಜಿಸಿದ ಬಹುಜನ ನಾಯಕ ಜೈ ಭೀಮ್ ಸಿಂಗ್ ಕಪ್ ಕ್ರಿಕೆಟ್ ಕೂಟಕ್ಕೆ ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟಿಸಿ ಚಾಲನೆ ನೀಡಿ ಮಾತನಾಡಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸರ್ವರಿಗೂ ಸಮಾನತೆಯ ಹಕ್ಕನ್ನು ನೀಡಿದ್ದಾರೆ. ಪ್ರತಿಯೊಬ್ಬರೂ ಸಂವಿಧಾನದ ಆಶಯಗಳನ್ನು, ತತ್ವ ಸಿದ್ಧಾಂತಗಳನ್ನು ರೂಢಿಸಿಕೊಂಡು ಉತ್ತಮವಾಗಿ ಜೀವನ ನಡೆಸಬೇಕು. ನಮ್ಮ ಕುದಾಪುರ ಗ್ರಾಮಕ್ಕೆ ಕಲೆ ಮತ್ತು ಕ್ರೀಡೆಗೆ ಭವ್ಯ ಇತಿಹಾಸ ಇದೆ. ಪ್ರತಿಯೊಬ್ಬರೂ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಿ ಎಂದರು. ಇದೇ ಸಂದರ್ಭದಲ್ಲಿ ನಾಯಕನಹಟ್ಟಿ ಬೆಸ್ಕಾಂ ಶಾಖಾಧಿಕಾರಿ ಎನ್.ಬಿ. ಬೋರಣ್ಣ, ಪಶು ಇಲಾಖೆ ಡಿಎಂ ಮುಕ್ಕಣ್ಣ ಮಾತನಾಡಿದರು. ಈ ಸಂದರ್ಭದಲ್ಲಿ ಊರಿನ ಹಿರಿಯ ಮುಖಂಡರಾದ ಜಿ ಪಾಪನಾಯಕ, ತಿಪ್ಪೇಸ್ವಾಮಿ, ಸಣ್ಣಬಸಯ್ಯ, ಪ್ರಕಾಶ್, ಶ್ರೀನಿವಾಸ್, ಗುಂಡಪ್ಪ, ದಾಸರ, ಬೋರಯ್ಯ, ಪಾಪನಾಯಕ, ಓಬಣ್ಣ, ದಾವಣಗೆರೆ ಓಬಣ್ಣ, ಗೌಡ್ರು ನಾಗರಾಜ್, ಓಬಣ್ಣ, ಮಂಜಣ್ಣ, ಚಿದಾನಂದ, ಸೂರ್ಯಪ್ರಕಾಶ್, ಚಂದ್ರಣ್ಣ, ರಾಜಣ್ಣ, ಜಯಣ್ಣ, ಚಿನ್ನನಾಯಕ, ಸತೀಶ್, ಬೋರಣ್ಣ, ಯುವ ಮುಖಂಡರಾದ ಓಬಣ್ಣ, ಸತೀಶ್, ಲೋಕೇಶ್, ಬೋರಣ್ಣ, ಪಾಪನಾಯಕ ಸೇರಿದಂತೆ ಸಮಸ್ತ ಊರಿನ ಗ್ರಾಮಸ್ಥರು, ಕ್ರೀಡಾಪಟುಗಳು ಅಂಬೇಡ್ಕರ್ ಅವರ ಹೆಸರಲ್ಲೇ ಈ ಒಂದು ಟೂರನ್ನ ಆಯೋಜನೆ ಮಾಡ್ತೇವೆ. ದಯವಿಟ್ಟು ನೀವೆಲ್ಲ ಯುವಕರು ಆಟ ಆಡೋ ಜೊತೆಗೆ ಚೆನ್ನಾಗಿ ಓದಬೇಕು. ನಾವು ಓದಿಲ್ಲ ಅಂದ್ರೆ ಏನು ದಲಿತ, ಹಿಂದುಳಿದ, ಶೋಷಿತ ಸಮುದಾಯ ನಾವು ಇದ್ದೇವೆ. ಓದಿಲ್ಲ ಅಂದ್ರೆ ನಾವು ಸಮಾಜದ ಮುಖ್ಯವಾಗಿ ಹೋಗಕ್ಕಾಗ್ಲಿಲ್ಲ, ಆಗದೇ ಇಲ್ಲ. ಆ ನಿಟ್ಟಿನಲ್ಲಿ ಹುಡುಗರು ಆಟ ಆಡೋದ್ರ ಜೊತೆಗೆ ಹೆಚ್ಚಿನದಾಗಿ ಶಿಕ್ಷಣಕ್ಕೆ ಆದ್ಯತೆ ಕೊಡ್ರಿ. ಇವತ್ತು 5ನೇ ತಾರೀಕು ರಾತ್ರಿ ನಾವು ಹೋಬಳಿ ಮಟ್ಟದ ಒಂದು ಕಾರ್ಯಕ್ರಮ ಮಾಡ್ತೀವಿ, ಎಲ್ಲ ಸಮುದಾಯದ ಸೇರಿ. ಯಾಕಂದ್ರೆ ಬಾಬಾ ಸಾಹೇಬ್ ಎಲ್ಲರಿಗೂ ಸೇರಿರೋರು, ಎಲ್ಲ ಸಮುದಾಯದ ಸೇರಿ ಭೀಮ ನಮನ, ಭೀಮ ಸನ್ಮಾನ ಅನ್ನೋ ಒಂದು ಕಾರ್ಯಕ್ರಮ ಮಾಡ್ತಿದ್ದೇವೆ. ಭೀಮ ನಮನ ಅಂದ್ರೆ ಅವ್ರು ನೆನೆಸೋದು, ನಾವು ಅವ್ರ ವಿಚಾರಗಳನ್ನ ತಿಳ್ಕೊಳ್ಳೋದು. ಭೀಮ ಸನ್ಮಾನ ಅಂದ್ರೆ ಈ ಭಾಗದಲ್ಲಿ ಯಾರು ಹೆಚ್ಚಿನ ಅಂಕಗಳು ತೆಗೆದಿದ್ದಾರೆ SSLC ಮತ್ತು PUC ಪರೀಕ್ಷೆಯಲ್ಲಿ ಅಂಥ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡೋದು. ಬಾಬಾ ಸಾಹೇಬ್ರದ ಆಶಯ ಅದು. ಶಿಕ್ಷಣ ಮೊದಲನೇ ಆಶಯ. ಒಳ್ಳೆಯ ಶಿಕ್ಷಣ ಪಡೆಯಬೇಕು, ಸಂಘಟನೆ ಆಗಬೇಕು, ಹೋರಾಟ ಮಾಡಬೇಕು, ಸಮಾಜದ ಮುಖ್ಯನಿಗೆ ಬರಬೇಕು ಅಂತ ಅವ್ರದ್ದು ಆಶಯ. ಅವ್ರದ್ದು ಮೊದಲನೇ ಆದ್ಯತೆನೇ ಶಿಕ್ಷಣ. ಅದಕ್ಕೆ ಶಿಕ್ಷಣಕ್ಕೂ ನಾವು ಈ ವರ್ಷದಿಂದ ಒಳ್ಳೆಯ ಶಿಕ್ಷಣ ಪಡೆದಂಥ ವಿದ್ಯಾರ್ಥಿಗಳಿಗೆ ಬಾಬಾ ಸಾಹೇಬ್ರ ಹೆಸರಲ್ಲಿ ಭೀಮ ಸನ್ಮಾನ ಅನ್ನೋ ಒಂದು ಕಾರ್ಯಕ್ರಮ ಮಾಡ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಇದು ನಮ್ಮದೆಲ್ಲ ಜವಾಬ್ದಾರಿ ಇದೆ. ಈಗ ನಾನು ಮಾಡ್ತಿದ್ದೇನೆ, ನೆಕ್ಸ್ಟು ನಾವು ಆದ ತಕ್ಷಣ ಇನ್ಯಾರು ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಿದ್ದೇನೆ. ಅವ್ರ ಮಾತ್ರ ನಮ್ಮ ಜೀವನ ಮುಗಿದೋಗುತ್ತೆ. ಇವತ್ತೇನು ಈ ಸಮಾಜದಲ್ಲಿ ಜಾತಿ, ಅಸಮಾನತೆ, ಅಸ್ಪೃಶ್ಯತೆ ಇದೆ, ಮೂಢನಂಬಿಕೆ, ಮೌಢ್ಯ, ಅಂಧವಿಶ್ವಾಸ ಇವೆಲ್ಲ ಇದ್ದಾವೆ. ಇದಕ್ಕೆಲ್ಲ ಮಧ್ಯ ಯಾರಂದ್ರೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಅವ್ರು ಕರ್ಕೊಂಡು ಬಂದರೆ ಮಾತ್ರ ಈ ಕಾಯಿಲೆಗಳು ಉತ್ತಮ ಆಗ್ತಾವೆ. ಅವರೇ ಡಾಕ್ಟ್ರ್. ಇದಕ್ಕೆ ಆಮದು ಬಿದ್ದರೆ ಸರಿ ಹೋಗೋದು. ಅದಕ್ಕೆ ನಾವು ಅವ್ರ ವಿಚಾರಗಳನ್ನ ತಿಳ್ಕೊಬೇಕು. ಇವತ್ತು ಈ ದೇಶದಲ್ಲಿ ಏನಾಗ್ತದೆ, ಬಾಬಾ ಸಾಹೇಬ್ರನ್ನ ಪ್ರತಿಮೆಗೆ ಸೀಮಿತ ಮಾಡ್ತಾ ಇದ್ದಾರೆ. ಒಂದೊಂದು ಪ್ರತಿಮೆ ಮಾಡಿಟ್ಬಿಡೋದು, ಆ ಪ್ರತಿಮೆ ಕೈ ಮುಗಿಸಿ ಬಾಬಾ ಸಾಹೇಬ್ರದೇನು ದೊಡ್ಡ ಪ್ರತಿಮೆ ಮಾಡಿಬಿಟ್ಟಾರ ಅಂತೇಳಿ ಆ ಜನಾಂಗನ ಮರಳು ಮಾಡೋದು. ಬಾಬಾ ಸಾಹೇಬ್ರ ಆಶಯ ಏನಿತ್ತಂದ್ರೆ, ನನ್ನ ನೀವು ಪ್ರತಿಮೆಗಳಲ್ಲಿ ನೋಡಬೇಡಿ, ನನ್ನನ್ನು ನೀವು ಪುಸ್ತಕದಲ್ಲಿ, ನನ್ನ ವಿಚಾರದಲ್ಲಿ ನೋಡಿ ಅಂತ ಹೇಳಿದರು. ಬಾಬಾ ಸಾಹೇಬ್ ಪ್ರತಿಮೆ ಮಾಡಿ ದೇವ್ರು ಮಾಡ್ತಿದ್ದಾರೆ. ಅದಕ್ಕೆ ವಿರುದ್ಧ ಬಾಬಾ ಸಾಹೇಬ್ನ ತಿಳ್ಕೊಬೇಕಂದ್ರೆ ಅವ್ರ ವಿಚಾರ ತಿಳ್ಕೊಬೇಕು, ಜೀವನದಲ್ಲಿ ಅಳವಡಿಸ್ಕೋಬೇಕು, ಅದನ್ನ ಇನ್ನೊಬ್ರಿಗೆ ಹೇಳ್ಬೇಕು. ಈ ರೀತಿ ಕೆಲಸನ ಮುಂದಿನ ದಿನಗಳಲ್ಲಿ ಮಾಡೋಣ ಅಂತ ಹೇಳ್ತಾ ಬಹಳ ಅಭಿಮಾನದಿಂದ ಈ ಒಂದು ಟೂರ್ನಮೆಂಟನ್ನು ಉದ್ಘಾಟನೆ ಮಾಡಿ, ಈ ವರ್ಷನೂ ನಮ್ಮ ಕುದಾಪುರ ಗ್ರಾಮದಲ್ಲಿ ಒಂದು ಈ ಕ್ರೀಡೆಗೆ ಉತ್ತೇಜನ, ಪ್ರೋತ್ಸಾಹ ಸಿಗಬೇಕನ್ನೋ ನಿಟ್ಟಿನಲ್ಲಿ ಈ ವರ್ಷನೂ ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜನೆ ಮಾಡಿದ್ದಾರೆ. ಇದಕ್ಕೆ ನಮ್ಮ ಕುದಾಪುರದ ಸಮಸ್ತ ಗ್ರಾಮಸ್ಥರು ಜೊತೆಗೆ ದಾನಿಗಳು ಭಾಳ ಜನ ಇದ್ದಾರೆ. ಇದಕ್ಕೆ ಅವರೆಲ್ಲ ಸಹಕಾರ ಮಾಡಿದ್ದಕ್ಕೋಸ್ಕರ ಈ ಒಂದು ಟೂರ್ನಮೆಂಟು ನಡೀತಾ ಇದೆ. ಟೂರ್ನಮೆಂಟ್ ನಡೆಸೋದು ಅಷ್ಟು ಸುಲಭ ಇಲ್ಲ. ಇದಕ್ಕೆ ಸುಮಾರು 8 ಲಕ್ಷ ಖರ್ಚಾಗ್ತದೆ. ಸರ್ಕಾರನೇ 1-2 ಲಕ್ಷ ಖರ್ಚಾಗ್ಬೋದು ಅನ್ಸುತ್ತೆ. ದಾನಿಗಳೆಲ್ಲ ಇದಕ್ಕೆ ಭಾಳ ಸಹಕಾರ ಮಾಡಿದ್ದಾರೆ. ಯಾಕಂದರೆ ನಮ್ಮ ಬಾಬಾ ಸಾಹೇಬ್ರದೊಂದು ಕಾರ್ಯಕ್ರಮ ಇದೆ. ಇದರಲ್ಲಿ ಇವತ್ತೇನು ನಮ್ಮ ಈ ದೇಶದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೇವೆ, ಅವರು ಬರೆದ ಸಂವಿಧಾನದ ಅಡಿಯಲ್ಲಿ ನಾವು ಬದುಕ್ತಾ ಇರೋದು.
ಹಾಗಾಗ್ಬಿಟ್ಟು ಬಾಬಾ ಸಾಹೇಬ್ರ ಕಾರ್ಯಕ್ರಮ ಅಂದರೆ ಎಲ್ಲರೂ ಪ್ರತಿಯೊಬ್ಬರು ಸಹಕಾರ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಸಹಕಾರ ಮಾಡಿದ್ದಾರೆ. ಇವತ್ತೇನು ಟೂರ್ನಮೆಂಟ್ 5 ದಿನ ನಡೀತದೆ, ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ, ಯಾವುದೇ ರೀತಿ ಅಸಮಾಧಾನ ಭಿನ್ನಾಭಿಪ್ರಾಯಗಳಿಲ್ದಾನೆ, ಭಾಳ ಗೊಂದಲಗಳಿಲ್ದಾನೆ ಈ ಒಂದು ಕ್ರಿಕೆಟ್ ಟೂರ್ನಮೆಂಟನ್ನು ಯಶಸ್ವಿಯಾಗಿ ನಡೆಸಬೇಕು. ಯಾಕಂದರೆ ಇದು ಬಾಬಾ ಸಾಹೇಬ್ರ ಹೆಸರಲ್ಲಿ ನಡೆಸೋಂಥ ಟೂರ್ನಮೆಂಟ್. ಎಲ್ಲ ಇವತ್ತೇನು ನಮ್ಮ ಊರಿನ ಗ್ರಾಮಸ್ಥರಿದ್ದೀರಿ ಮತ್ತು ಯುವಕರಿದ್ದೀರಿ, ಭಾಳ ಜವಾಬ್ದಾರಿಯಿಂದ 5 ದಿನಗಳ ಕಾಲ ಇಲ್ಲೆಲ್ಲ ಹೆಚ್ಚಿನ